ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನಪ್ಪ ಅಂತಂದರೆ ನಾನು ಅಪ್ಪನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀನಿ. ಅವ್ರಿಗೆ ಕಣ್ಣು ಸ್ವಲ್ಪ ತುಂಬ ತೀರಾ ಒಂದು ಕಣ್ಣು ಮಂಜಾಗಿದೆ ಅಂತ ಹೇಳಿದ್ರು. ಸೊ ನಾರಾಯಣ ನೇತ್ರಾಲಯಕ್ಕೆ ಹೋಗಬೇಕು, ಇಸ್ಕಾನ್ ಹತ್ರ, ಅಂದರೆ ಯಶವಂತಪುರ ಹತ್ರ. ಸೊ ನಾವು ಫಸ್ಟು ರಾಜಾಜಿನಗರಲ್ಲಿ ಇದ್ದಿದ್ದರಿಂದ ಅಲ್ಲೇ ತೋರಿಸಿದ್ದು. ಇವಾಗ ಈ ಕಡೆ ತಲಗಟ್ಪುರದಲ್ಲಿ ಶಿಫ್ಟ್ ಆದ್ವಲ್ಲ, ಸೊ ಅದಕ್ಕೆ ಇಲ್ಲಿಂದ ಹೋಗಬೇಕು. ಸೊ ಮೆಟ್ರೋಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪದು ಇದು ಫಸ್ಟ್ ಮೆಟ್ರೋ ಎಕ್ಸ್ಪೀರಿಯನ್ಸು, ಅವ್ರು ಮೆಟ್ರೋದಲ್ಲಿ ಹೋಗಿಲ್ಲ. ಸೊ ಇವತ್ತು ಡ್ಯಾಡಿ ಡೇ ಔಟು, ಡ್ಯಾಡಿ ಜೊತೆ ಡೇ ಔಟು. ಸೊ ಬನ್ನಿ ಹೋಗೋಣ. ಸೊ ಅಪ್ಪನ ಕರ್ಕೊಂಡು ಇವಾಗ ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ. ವಿಕ್ಕಿ ಅವ್ರ ಶೂಟಿಂಗ್ ಇದೆ ಅಂತ ನನ್ನ ಡ್ರಾಪ್ ಮಾಡಿ ಹೋದರು. ಸೊ ಅಪ್ಪಂದು ಇವತ್ತು ಫಸ್ಟ್ ಮೆಟ್ರೋ ಸವಾರಿ. ಸೊ ನೋಡಬೇಕು, ಅವರಿಗೆ ಕನ್ಫ್ಯೂಷನ್ ಆಗುತ್ತೆ, ಹೇಳ್ಕೊಟ್ರೆ ಫಸ್ಟ್ ಟೈಮ್ ಎಲ್ಲ ಗೊತ್ತಾಗಲ್ಲ. ಸಖತ್ ಬಿಸಿಲಿದೆ. ಸೊ 1 ಅವರ್ ಜರ್ನಿ ಇಲ್ಲಿಂದ ತಲಗಟ್ಪುರದಿಂದ ಸೋಪ್ ಫ್ಯಾಕ್ಟ್ರಿ. ಮೆಟ್ರೋ ಚೇಂಜ್ ಏನಿಲ್ಲ. ಒಂದೇ ಒಂದು 1 ಅವರ್ ಅಂತೂ ಹಾಗೆ ಆಗುತ್ತೆ. ನಮ್ಮ ಅಪ್ಪಂಗೆ ಎಸ್ಕಲೇಟ್ರಲ್ಲಿ ಹೋಗೋಕ್ಕೆ ಭಯ. ಲಿಫ್ಟು ಸ್ಟೆಪ್ಸ್ ತುಂಬ ಜಾಸ್ತಿ ಇದೆ. ಸ್ಟೆಪ್ಸು ಹತ್ತಕ್ಕೆ ಆಗೋದಿಲ್ಲ. ಕಷ್ಟಪಟ್ಟು ಹತ್ತಿದ್ರು ತಲೆ ಸುತ್ತಂಗೆ ಆಗುತ್ತೆ ಅಂತ ಹೇಳಿದ್ರು. ಪರವಾಗಿಲ್ಲ, ಹತ್ತಿ ಅಂತ ಹತ್ತಿಸ್ದೆ. ಭಯ ಪಡ್ತಾರೆ. ಸೊ ಇಲ್ಲಿ ಮೇಲೆ ಫೈನಲಿ ಸ್ಟೇಷನ್ಗೆ ಬಂದ್ವಿ. ಸ್ವಲ್ಪ ಕಷ್ಟ ಅಪ್ಪನಿಗೆ ಹೇಳ್ಕೊಡೋದು, ಇದೇ ಫಸ್ಟ್ ಟೈಮ್ ಅಲ್ವಾ, ಅವ್ರಿಗೂ ಕಷ್ಟ. ಇನ್ನೊಂದು ಟ್ರೈನ್ ಬರುತ್ತೆ, ತೊಂದರೆ ಇಲ್ಲ. ಸೊ ಫೈನಲಿ ಇಲ್ಲಿಗೆ ಬಂದ್ವಿ. ಅಲ್ಲಿ ಟಿಕೆಟ್ ತೊಗೊಂಡ್ವಿ, ತೋರಿಸ್ದೆ ಕೌಂಟರೆಲ್ಲ ಹೇಗೆ ಏನು ತೊಗೊಳೋದು ಅಂತೆಲ್ಲ. ಬಟ್ ಒಂದೇ ಸಲಿಗೆ ಅರ್ಥ ಅಂತೂ ಆಗಲ್ಲ. ಸೊ ನಿಧಾನಕ್ಕೆ ಹೇಳ್ಕೊಡ್ಬೇಕು. 1-2-3 ಸಲ ಬಂದರೆ ಅವರಿಗೂ ಅರ್ಥ ಆಗುತ್ತೆ. ಟ್ರೈನ್ ಬರ್ತಿದೆ, ಅಲ್ಲಿ ನಿಂತ್ಕೋಬೇಕು ಮುಂದಕ್ಕೆ. ಇಲ್ಲಿ ಇಲ್ಬಾಪ. ಇಳಿದ್ವಿ ಫೈನಲಿ ಸೋಪ್ ಫ್ಯಾಕ್ಟ್ರಿ ಹತ್ರ. ಅಪ್ಪ ಹೆಂಗಿತ್ತು? ಸೊ ಅವರ ಫಸ್ಟ್ ಎಕ್ಸ್ಪೀರಿಯನ್ಸು. ಇವತ್ತು ಲೇಸರ್ ಆಯಿತು. ಆಪ್ರೇಷನ್ಗೆ ನೆಕ್ಸ್ಟ್ ವೀಕ್, ರೈಟ್ ಐಗೆ ಆಪ್ರೇಷನ್ನು ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಲೆಫ್ಟ್ ಐ ಆಲ್ರೆಡಿ ಆಪ್ರೇಷನ್ ಆಗಿತ್ತು, ಬಟ್ ಅದೇನೋ ಲೇಸರ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇಷ್ಟೊತ್ತಾಯಿತು. ಸೊ ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೂ ಊಟಕ್ಕೆ ಹೋಟೆಲ್ ಇಲ್ಲ. ಮಸಾಲೆ ಪುರಿ ತಿನ್ಕೊಂಡು ಮನೆಗಡೆಗೆ ಪಯಣ. ಆಟೋದಲ್ಲಿ ಹೋಗೋಣ ಅಂದರೆ ಬೇಡ ಅಂತ ಇದ್ದಾರೆ. ಮೆಟ್ರೋಲ್ಲೇ ಹೋಗೋಣ ಅಂತಿದ್ದಾರೆ. ಸೊ ಇವಾಗ ಮೆಟ್ರೋ ಸ್ಟೇಷನ್ ಇಲ್ಲೇ ಇದೆ, ಹೋಗ್ತಾ ಇದ್ದೀವಿ. ಆಗಲಿ ಇಲ್ಲಿ ನೋಡಿ, ಇದು ಮಹಾಲಕ್ಷ್ಮಿ ಲೇಔಟ್ ಹತ್ರ ಇಲ್ಲಿ ವರಸಿದ್ಧಿ ಗಣೇಶನ ದೇವಸ್ಥಾನ ಇದೆ. ಶಾಸ್ತ್ರದವ್ರು ಕೂತವ್ರೆ. ಬನ್ನಿ ಶಾಸ್ತ್ರ ಹೇಳ್ತೀನಿ ಅಂತ ಬಂದ್ವಿ. ಮೆಟ್ರೋ ಇಂದ ಇಳ್ಕೊಂಡು ಬೆಳಗ್ಗೆ 12 ಗಂಟೆಗೆ ಹೋಗಿತ್ತು, ಇವಾಗ 6 ಗಂಟೆ. 6 ಅವರ್ಸು ಬರೀ ಟ್ರಾವೆಲಿಂಗು. ಹಾಸ್ಪಿಟ್ಲ್ ಆಯಿತು. ಮೆಟ್ರೋ ಹೆಂಗಿತ್ತು? ಇಷ್ಟ ಆಯ್ತಾ? ಸೈಡಿಗೆ ಬಾ. ಅಲ್ಲ, ಏನು ಇಷ್ಟ ಆಯಿತು? ಇಷ್ಟ ಆಯಿತು ಗೊತ್ತಿದ್ರೆ ಗೊತ್ತಾಗಬೇಕು. ನಾವು ಫಸ್ಟ್ ಟೈಮು ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇದೆ. ಎಷ್ಟೊಂದು ಸಲ ಹೋಗಿರೋರು ನಮಗೆ ಕನ್ಫ್ಯೂಷನ್ಸು. ಅಲ್ಲೆಲ್ಲೂ ಹೊಟ್ಟೆ ಸಕ್ಕತ್ ಹಸಿತಾ ಇದೆ. ಅಮ್ಮ ಏನು ಮಾಡಿದಾರೋ ಗೊತ್ತಿಲ್ಲ. ಏನು ಮಾಡಿಲ್ಲ ಅಂದರೂ ಒಗ್ಗರಣೆ ಹಾಕೊಡಮ್ಮ ಅಂತ ಹೇಳಿದೆ ಫೋನ್ ಮಾಡಿ. ಸೊ ಇವಾಗ ಇಲ್ಲಿ ಊಟ ಮಾಡ್ಬಿಟ್ಟು ಆಮೇಲೆ ವಿಕಿಗೆ ಫೋನ್ ಮಾಡಬೇಕು, ಬಂದು ಪಿಕ್ ಮಾಡ್ತಾರೆ. ಏನು ಅಂತಂದರೆ ಅಲ್ಲಿ ಅವರಿಗೆ ಕಣ್ಣಿಗೆ ಡ್ರಾಪ್ಸ್ ಬೇರೆ ಹಾಕ್ಬಿಟ್ಟಿದ್ರಾ, ಓಡಾಡೋಕ್ಕಾಗಲಿಲ್ಲ. ಹೋಟ್ಲಿಗೆ ಆ ಕಡೆ ಈ ಕಡೆ ಹೋಗಿದ್ದೆ ಮೆಟ್ರೋಲ್ಲ. ಸೊ ಅಲ್ಲಲ್ಲೇ ಹೋಗೋಕ್ಕೂ ಆಗಲಿಲ್ಲ. ಸೊ ಒಂದು ಚಾಟು ಮಸಾಲೆ ಪುರಿ ತಿನ್ಕೊಂಡು ಬಂದ್ವಿ ಅಷ್ಟೇ.
ಇಲ್ಲಿ ನಮ್ಮಮ್ಮ ಏನು ಮಾಡಿದ್ದಾರೆ ಗೊತ್ತಿಲ್ಲ, ನೋಡ್ಬಿಟ್ಟು ತಿನ್ಬೇಕು. ಸಕ್ಕ ಸುಸ್ತಾಗ್ತಾ ಇದೆ, ಹೊಟ್ಟೆ ಹಸಿತಾ ಇದೆ. ಮಾ ಏನು ಮಾಡಿದ್ಯಾ? ಚಿತ್ರಾನ್ನ ಮಾಡ್ತಾ ಇದ್ದಾರಂತೆ. ಆ್ಯಕ್ಚುಲಿ ನಾನು ಅವ್ರಿಗೆ ಏನು ಹೇಳಿದ್ದೆ, ಬರ್ತಾ ಏನಾದರೂ ತಿನ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೆ ಪಾಪ ಅವ್ರೇನು ಸಾಂಬಾರು ಮಾಡಿರಲಿಲ್ಲ. ಈ ಫೋನ್ ಮಾಡಿಬಿಟ್ಟು ಒಗ್ಗರಣೆ ಹಾಕಮ್ಮ, ಹೊಟ್ಟೆ ಹಸಿತಿದೆ ಅಂತಂದೆ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.